ಕಾಂಗ್ರೆಸ್ ನಾಯಕರಿಗೆ ಈ ಟಿಪ್ಪು ಸುಲ್ತಾನ್ ಮೇಲೆ ಅದೇನ್ ಪ್ರೀತಿನೋ ಗೊತ್ತಿಲ್ಲ. ಈಗ ಸಚಿವ ಮಹದೇವಪ್ಪ ಅವರ ಬಳಿಕ KN ರಾಜಣ್ಣ ಅವರ ಸರಿದಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ರೇಷ್ಮೆ ಬರೋದಕ್ಕೆ ಟಿಪ್ಪು ಸುಲ್ತಾನ್ ಕಾರಣ ಅಂತ ಹೇಳಿದ್ದಾರೆ, ಹಾಡಿ ಹೊಗಳಿದ್ದಾರೆ. ರೇಷ್ಮೆ ಜನಕ ಟಿಪ್ಪು ಸುಲ್ತಾನ್ ಅಂತ KN ರಾಜಣ್ಣ ಹೇಳಿದ್ದಾರೆ. ಪರ್ಷಿಯಾದಿಂದ ರೇಷ್ಮೆ ಕಡ್ಡಿಯನ್ನ ತಂದಿದ್ದೇ ಟಿಪ್ಪು ಸುಲ್ತಾನ್ ಅಂತೆ. ಇತಿಹಾಸವನ್ನ ತಿರುಚುವಂತ ಕೆಲಸ ಮಾಡಬಾರದು ಅಂತ ತುಮಕೂರಿನಲ್ಲಿ ಮಾಜಿ ಸಚಿವರಾದಂತಹ KN ರಾಜಣ್ಣ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಇದಷ್ಟೇ ಅಲ್ಲ, KRS ಅನ್ನ ಕಟ್ಟೋದಕ್ಕೆ ಅಡಿಗಲ್ಲನ್ನ ಹಾಕಿದ್ದು ಕೂಡ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ಟಿಪ್ಪು ಬಗ್ಗೆ ಅವಹೇಳನಕಾರಿಯಾಗಿ ತೋರಿಸಲಾಗ್ತಾ ಇದೆ. ನಾನು ಓದಿದಂತೆ KRSಗೆ ಅಡಿಗಲ್ ಹಾಕಿದ್ದು ಟಿಪ್ಪು, ರೇಷ್ಮೆಯನ್ನ ತಂದಿದ್ದು ಟಿಪ್ಪು ಅಂತ ಟಿಪ್ಪು ಸುಲ್ತಾನ್ನನ್ನ KN ರಾಜಣ್ಣ ಹಾಡಿ ಹೊಗಳ್ತಾ ಇದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೂರ್ಣಗೊಳಿಸಿದ್ರು, ಆದರೆ ನಾನು ಓದಿದಂತೆ KRSಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಈಗ ಮತ್ತೆ KN ರಾಜಣ್ಣ ಈ ವಿಚಾರವನ್ನ ಮಾತಾಡಿದ್ದಾರೆ. ರೇಷ್ಮೆಗೆ ಅವರೇ ಜನಕ. ರೇಷ್ಮೆ ಮೊದಲಿನ ಏನು ಬೆಳೆ ಇದೆ, ನಾವದು ಸುಲ್ತಾನ್ ಕಡ್ಡಿ ಅಂತ ಹೇಳಿ ತಂದವನೇ ಅವನು. ಪರ್ಷಿಯಾದಿಂದ ಅವನು ತರಿಸಿ ನಮ್ಮನ್ನು ಇದು ಮಾಡಿ. ಇವತ್ತು ನೀವೆಲ್ಲ ರಾಮನಗರಲ್ಲೆಲ್ಲ ಹೋದ್ರೆ ಬರೀ ಮುಸ್ಲಿಮ್ಸೇ ಜಾಸ್ತಿ ರೇಷ್ಮೆ ವಿಲೇಜರ್ಸ್ ನಡೆಸೋರು, ವ್ಯಾಪಾರ ಮಾಡೋರು ಎಲ್ಲ ಅವರೇ ಜಾಸ್ತಿ. ಅದು ಅಲ್ಲಿಂದ ಬಂದಿರ್ತಕ್ಕಂಥದ್ದು. ಸೊ ಇವೆಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಇದೆ ಅಂತಕ್ಕಂಥದ್ದು. ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಅವಹೇಳನಕಾರಿಯಾಗಿ ತೋರಿಸ್ತಾರೆ ಅಂದರೆ, ನಾನು ಓದಿರೋಂಥ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದವನೇ ಅವನು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡು ಬಾಂಬೆಲ್ ಮಾಡ್ತಾರೆ, ಗೊತ್ತಾಯ್ತಾ. 1924ರಲ್ಲಿ ಅದು ತಮಿಳುನಾಡಿನವ್ರ ಜೊತೆನಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಇದ್ದು ಪ್ರೆಸಿಡೆನ್ಸಿಯವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅನ್ನೋ ಡಿಸ್ಪ್ಯೂಟ್ ಬಂದಾಗ ಅವರು ಮಾಡಿಸ್ತಾರೆ. ನಾವು ಅದನ್ನು ಮರಿಬಾರ್ದು. ಕಾಂಗ್ರೆಸ್ ನಾಯಕರಿಗೆ ಈ ಟಿಪ್ಪು ಸುಲ್ತಾನ್ ಮೇಲೆ ಅದೇನ್ ಪ್ರೀತಿನೋ ಗೊತ್ತಿಲ್ಲ. ಈಗ ಸಚಿವ ಮಹದೇವಪ್ಪ ಅವರ ಬಳಿಕ KN ರಾಜಣ್ಣ ಅವರ ಸರಿದಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ರೇಷ್ಮೆ ಬರೋದಕ್ಕೆ ಟಿಪ್ಪು ಸುಲ್ತಾನ್ ಕಾರಣ ಅಂತ ಹೇಳಿದ್ದಾರೆ, ಹಾಡಿ ಹೊಗಳಿದ್ದಾರೆ. ರೇಷ್ಮೆ ಜನಕ ಟಿಪ್ಪು ಸುಲ್ತಾನ್ ಅಂತ KN ರಾಜಣ್ಣ ಹೇಳಿದ್ದಾರೆ. ಪರ್ಷಿಯಾದಿಂದ ರೇಷ್ಮೆ ಕಡ್ಡಿಯನ್ನ ತಂದಿದ್ದೇ ಟಿಪ್ಪು ಸುಲ್ತಾನ್ ಅಂತೆ. ಇತಿಹಾಸವನ್ನ ತಿರುಚುವಂತ ಕೆಲಸ ಮಾಡಬಾರದು ಅಂತ ತುಮಕೂರಿನಲ್ಲಿ ಮಾಜಿ ಸಚಿವರಾದಂತಹ KN ರಾಜಣ್ಣ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಇದಷ್ಟೇ ಅಲ್ಲ, KRS ಅನ್ನ ಕಟ್ಟೋದಕ್ಕೆ ಅಡಿಗಲ್ಲನ್ನ ಹಾಕಿದ್ದು ಕೂಡ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ಟಿಪ್ಪು ಬಗ್ಗೆ ಅವಹೇಳನಕಾರಿಯಾಗಿ ತೋರಿಸಲಾಗ್ತಾ ಇದೆ. ನಾನು ಓದಿದಂತೆ KRSಗೆ ಅಡಿಗಲ್ ಹಾಕಿದ್ದು ಟಿಪ್ಪು, ರೇಷ್ಮೆಯನ್ನ ತಂದಿದ್ದು ಟಿಪ್ಪು ಅಂತ ಟಿಪ್ಪು ಸುಲ್ತಾನ್ನನ್ನ KN ರಾಜಣ್ಣ ಹಾಡಿ ಹೊಗಳ್ತಾ ಇದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೂರ್ಣಗೊಳಿಸಿದ್ರು, ಆದರೆ ನಾನು ಓದಿದಂತೆ KRSಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಈಗ ಮತ್ತೆ KN ರಾಜಣ್ಣ ಈ ವಿಚಾರವನ್ನ ಮಾತಾಡಿದ್ದಾರೆ. ರೇಷ್ಮೆಗೆ ಅವರೇ ಜನಕ. ರೇಷ್ಮೆ ಮೊದಲಿನ ಏನು ಬೆಳೆ ಇದೆ, ನಾವದು ಸುಲ್ತಾನ್ ಕಡ್ಡಿ ಅಂತ ಹೇಳಿ ತಂದವನೇ ಅವನು. ಪರ್ಷಿಯಾದಿಂದ ಅವನು ತರಿಸಿ ನಮ್ಮನ್ನು ಇದು ಮಾಡಿ. ಇವತ್ತು ನೀವೆಲ್ಲ ರಾಮನಗರಲ್ಲೆಲ್ಲ ಹೋದ್ರೆ ಬರೀ ಮುಸ್ಲಿಮ್ಸೇ ಜಾಸ್ತಿ ರೇಷ್ಮೆ ವಿಲೇಜರ್ಸ್ ನಡೆಸೋರು, ವ್ಯಾಪಾರ ಮಾಡೋರು ಎಲ್ಲ ಅವರೇ ಜಾಸ್ತಿ. ಅದು ಅಲ್ಲಿಂದ ಬಂದಿರ್ತಕ್ಕಂಥದ್ದು. ಸೊ ಇವೆಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಇದೆ ಅಂತಕ್ಕಂಥದ್ದು. ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಅವಹೇಳನಕಾರಿಯಾಗಿ ತೋರಿಸ್ತಾರೆ ಅಂದರೆ, ನಾನು ಓದಿರೋಂಥ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದವನೇ ಅವನು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡು ಬಾಂಬೆಲ್ ಮಾಡ್ತಾರೆ, ಗೊತ್ತಾಯ್ತಾ. 1924ರಲ್ಲಿ ಅದು ತಮಿಳುನಾಡಿನವ್ರ ಜೊತೆನಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಇದ್ದು ಪ್ರೆಸಿಡೆನ್ಸಿಯವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅನ್ನೋ ಡಿಸ್ಪ್ಯೂಟ್ ಬಂದಾಗ ಅವರು ಮಾಡಿಸ್ತಾರೆ. ನಾವು ಅದನ್ನು ಮರಿಬಾರ್ದು.
ಕಾಂಗ್ರೆಸ್ ನಾಯಕರಿಗೆ ಈ ಟಿಪ್ಪು ಸುಲ್ತಾನ್ ಮೇಲೆ ಅದೇನ್ ಪ್ರೀತಿನೋ ಗೊತ್ತಿಲ್ಲ. ಈಗ ಸಚಿವ ಮಹದೇವಪ್ಪ ಅವರ ಬಳಿಕ KN ರಾಜಣ್ಣ ಅವರ ಸರಿದಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ರೇಷ್ಮೆ ಬರೋದಕ್ಕೆ ಟಿಪ್ಪು ಸುಲ್ತಾನ್ ಕಾರಣ ಅಂತ ಹೇಳಿದ್ದಾರೆ, ಹಾಡಿ ಹೊಗಳಿದ್ದಾರೆ. ರೇಷ್ಮೆ ಜನಕ ಟಿಪ್ಪು ಸುಲ್ತಾನ್ ಅಂತ KN ರಾಜಣ್ಣ ಹೇಳಿದ್ದಾರೆ. ಪರ್ಷಿಯಾದಿಂದ ರೇಷ್ಮೆ ಕಡ್ಡಿಯನ್ನ ತಂದಿದ್ದೇ ಟಿಪ್ಪು ಸುಲ್ತಾನ್ ಅಂತೆ. ಇತಿಹಾಸವನ್ನ ತಿರುಚುವಂತ ಕೆಲಸ ಮಾಡಬಾರ್ದು ಅಂತ ತುಮಕೂರಿನಲ್ಲಿ ಮಾಜಿ ಸಚಿವರಾದಂಥ KN ರಾಜಣ್ಣ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಇದಷ್ಟೇ ಅಲ್ಲ, KRS ಅನ್ನ ಕಟ್ಟೋದಕ್ಕೆ ಅಡಿಗಲ್ಲನ್ನ ಹಾಕಿದ್ದು ಕೂಡ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ಟಿಪ್ಪು ಬಗ್ಗೆ ಅವಹೇಳನಕಾರಿಯಾಗಿ ತೋರಿಸಲಾಗ್ತಾ ಇದೆ. ನಾನು ಓದಿದಂತೆ KRSಗೆ ಅಡಿಗಲ್ ಹಾಕಿದ್ದು ಟಿಪ್ಪು, ರೇಷ್ಮೆಯನ್ನ ತಂದಿದ್ದು ಟಿಪ್ಪು ಅಂತ ಟಿಪ್ಪು ಸುಲ್ತಾನ್ನನ್ನ KN ರಾಜಣ್ಣ ಹಾಡಿ ಹೊಗಳ್ತಾ ಇದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೂರ್ಣಗೊಳಿಸಿದ್ರು, ಆದರೆ ನಾನು ಓದಿದಂತೆ KRSಗೆ ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಸುಲ್ತಾನ್ ಅಂತ ಈಗ ಮತ್ತೆ KN ರಾಜಣ್ಣ ಈ ವಿಚಾರವನ್ನ ಮಾತಾಡಿದ್ದಾರೆ. ರೇಷ್ಮೆಗೆ ಅವರೇ ಜನಕ. ರೇಷ್ಮೆ ಮೊದಲಿನ ಏನು ಬೆಳೆ ಇದೆ, ನಾವೊಂದು ಸುಲ್ತಾನ್ ಕಡ್ಡಿ ಅಂತ ಹೇಳಿ ತಂದವನೇ ಅವನು. ಪರ್ಷಿಯಾದಿಂದ ಅವನು ತರಿಸಿ ನಮ್ಮನ್ನು ಇದು ಮಾಡಿದ್ರು. ಇವತ್ತು ನೀವೆಲ್ಲ ರಾಮನಗರಲ್ಲೆಲ್ಲ ಹೋದ್ರೆ ಬರೀ ಮುಸ್ಲಿಮ್ಸೇ ಜಾಸ್ತಿ ರೇಷ್ಮೆ ವಿಲೇಜರ್ಸ್ ನಡೆಸೋರು, ವ್ಯಾಪಾರ ಮಾಡೋರು ಎಲ್ಲ ಅವರೇ ಜಾಸ್ತಿ. ಅದು ಅಲ್ಲಿಂದ ಬಂದಿರ್ತಕ್ಕಂಥದ್ದು. ಸೊ ಇವೆಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಇದೆ ಅಂತಕ್ಕಂಥದ್ದು. ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಅವಹೇಳನಕಾರಿಯಾಗಿ ತೋರಿಸ್ತಾರೆ ಅಂದರೆ, ನಾನು ಓದಿರೋಂಥ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದವನೇ ಅವರು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡು ಬಾಂಬೆಲ್ ಮಾಡ್ತಾರೆ. ಗೊತ್ತಾಯ್ತಾ? 1924ರಲ್ಲಿ ಅದು ತಮಿಳ್ನಾಡಿನವ್ರ ಜೊತೆನಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಇದ್ದು ಪ್ರೆಸಿಡೆನ್ಸಿ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಹೈಟ್ ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅನ್ನೋ ಡಿಸ್ಪ್ಯೂಟ್ ಬಂದಾಗ ಅವರು ಮಾಡಿಸ್ತಾರೆ. ನಾವು ಅದನ್ನು ಮರಿಬಾರ್ದು. ಕಾಂಗ್ರೆಸ್ ನಾಯಕರಿಗೆ ಈ ಟಿಪ್ಪು ಸುಲ್ತಾನ್ ಮೇಲೆ ಅದೇನ್ ಪ್ರೀತಿನೋ ಗೊತ್ತಿಲ್ಲ. ಈಗ ಸಚಿವ ಮಹದೇವಪ್ಪ ಅವರ ಬಳಿಕ KN ರಾಜಣ್ಣ ಅವರ ಸರಿದಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ರೇಷ್ಮೆ ಬರೋದಕ್ಕೆ ಟಿಪ್ಪು ಸುಲ್ತಾನ್ ಕಾರಣ ಅಂತ ಹೇಳಿದ್ದಾರೆ, ಹಾಡಿ ಹೊಗಳಿದ್ದಾರೆ. ರೇಷ್ಮೆ ಜನಕ ಟಿಪ್ಪು ಸುಲ್ತಾನ್ ಅಂತ KN ರಾಜಣ್ಣ ಹೇಳಿದ್ದಾರೆ. ಪರ್ಷಿಯಾದಿಂದ ರೇಷ್ಮೆ ಕಡ್ಡಿಯನ್ನ ತಂದಿದ್ದೇ ಟಿಪ್ಪು ಸುಲ್ತಾನ್ ಅಂತೆ. ಇತಿಹಾಸವನ್ನ ತಿರುಚುವಂತ ಕೆಲಸ ಮಾಡಬಾರ್ದು ಅಂತ ತುಮಕೂರಿನಲ್ಲಿ ಮಾಜಿ ಸಚಿವರಾದಂಥ KN ರಾಜಣ್ಣ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಇದಷ್ಟೇ ಅಲ್ಲ, KRS ಅನ್ನ ಕಟ್ಟೋದಕ್ಕೆ ಅಡಿಗಲ್ಲನ್ನ ಹಾಕಿದ್ದು ಕೂಡ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ಟಿಪ್ಪು ಬಗ್ಗೆ ಅವಹೇಳನಕಾರಿಯಾಗಿ ತೋರಿಸಲಾಗ್ತಾ ಇದೆ. ನಾನು ಓದಿದಂತೆ KRSಗೆ ಅಡಿಗಲ್ ಹಾಕಿದ್ದು ಟಿಪ್ಪು, ರೇಷ್ಮೆಯನ್ನ ತಂದಿದ್ದು ಟಿಪ್ಪು ಅಂತ ಟಿಪ್ಪು ಸುಲ್ತಾನ್ನನ್ನ KN ರಾಜಣ್ಣ ಹಾಡಿ ಹೊಗಳ್ತಾ ಇದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೂರ್ಣಗೊಳಿಸಿದ್ರು, ಆದರೆ ನಾನು ಓದಿದಂತೆ KRSಗೆ ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಸುಲ್ತಾನ್ ಅಂತ ಈಗ ಮತ್ತೆ KN ರಾಜಣ್ಣ ಈ ವಿಚಾರವನ್ನ ಮಾತಾಡಿದ್ದಾರೆ.